ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಸ್ಪರ್ಧಿಸಿದರು. ಬಟ್ ಬಿಜೆಪಿ ಅಭ್ಯರ್ಥಿ ಗೆದ್ರು. ಇಲ್ಲಿ ಬೆಳಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಗೆಲುವನ್ನು ಸಾಧಿಸಿದರು. ಶೆಟ್ಟರ್ಗೆ 1,78,438 ಮತಗಳ ಅಂತರದಿಂದ ಭರ್ಜರಿ ಗೆಲುವನ್ನು ಶೆಟ್ಟರು ಸಾಧಿಸಿದರು. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ಗೆ ಒಟ್ಟಾರೆ ಸಿಕ್ಕಿದಂತಹ ಮತಗಳು 7,62,029 ಮತಗಳು. ಅವರು ಆಕ್ಚುಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರೇ ಅಲ್ಲ, ಆದರೂ ಕೂಡ ಜನ ಕೈ ಹಿಡಿದಿದ್ದಾರೆ. ಬಟ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಗೆ ಸೋಲಾಯಿತು. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಸಿಕ್ಕಿದ್ದು ಕೇವಲ 5,83,592 ಮತಗಳು. ಆಲ್ಮೋಸ್ಟ್ ಸಚಿವರ ಮಕ್ಕಳುಗಳು ಗೆದ್ರು. ಎಲ್ಲಿ ಸಾಗರ್ ಖಂಡ್ರೆ ಗೆದ್ರು, ಪ್ರಿಯಾಂಕಾ ಗೆದ್ರು. ಬಟ್ ಇಲ್ಲಿ ಗೆಲ್ಲಿಸ್ಕೊಳ್ಳುವಲ್ಲಿ ತಮ್ಮ ಮಗನನ್ನ ಲಕ್ಷ್ಮಿ ಅವರು ಎಲ್ಲೋ ಒಂದು ಕಡೆ ಫೇಲ್ ಆಗ್ಬಿಟ್ರ ಅಂತ. ಬೆಳಗಾವಿಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂಥರ ತೀವ್ರ ಮುಖಭಂಗ. ಯಾಕಂದ್ರೆ ಅವರು ಹೇಳ್ಕೊಳ್ಳೋಕ್ಕೆ ಬರೀ ಶಾಸಕಿ ಇಲ್ಲ, ಮಿನಿಸ್ಟರ್ ಕೂಡ ಹೌದು. ಸ್ವಂತ ಮಗನನ್ನೇ ನಿಲ್ಲಿಸಿದ್ರು. ಓಕೆ, ಇರಲಿ. ಈಗ ಶೆಟ್ಟರ್ ಪಡೆದ ಮತಗಳ ವಿವರವನ್ನು ಒಂದೊಂದೇ ಕ್ಷೇತ್ರದಲ್ಲಿ ನೋಡ್ತಾ ಹೋಗೋಣ. ಅಲ್ಲಿ ಸುರೇಶ್ ಅಂಗಡಿಯವರ ಪತ್ನಿ ಹಾಲಿ ಸಂಸದರಾಗಿದ್ದರು. ಅದರ ಬದಲಾಗಿ ಇವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಯಾರಿಗೆ? ಶೆಟ್ಟರ್ಗೆ. ಗೋಕಾಕ್ನಲ್ಲಿ ಬಿಜೆಪಿ 23,897 ಮತಗಳನ್ನು ಪಡೆದುಕೊಳ್ತು. ಗೋಕಾಕ್ನಲ್ಲಿ ಬಿಜೆಪಿ. ಅರಭಾವಿಯಲ್ಲಿ 16,006 ಮತಗಳು. ಬೆಳಗಾವಿ ಉತ್ತರದಲ್ಲಿ 2,401 ಮತವನ್ನು ಬಿಜೆಪಿ ಪಡೆದುಕೊಳ್ತು. ನಾವು ಬರೀ ಬಿಜೆಪಿಯನ್ನು ನೋಡ್ತಾ ಇದ್ದೀವಿ ಸದ್ಯಕ್ಕೆ. ಬೆಳಗಾವಿ ದಕ್ಷಿಣದಲ್ಲಿ 73,220 ಮತಗಳನ್ನು ಬಿಜೆಪಿ ಪಡೆದುಕೊಳ್ತು. ಬೆಳಗಾವಿ ಗ್ರಾಮೀಣದಲ್ಲಿ 47,017 ನಾವು ಬರೀ ಮತಗಳನ್ನು ನೋಡ್ತಾ ಇಲ್ಲ, ಲೀಡನ್ನು ನೋಡ್ತಾ ಇದ್ದೀವಿ. ಇಷ್ಟೊತ್ತು ನಾನು ಹೇಳಿದ್ದು ಲೀಡ್ಗಳು. ಗೋಕಾಕ್ನಲ್ಲಿ 23,897 ಲೀಡ್ ಕೊಡ್ತು. ಅರಭಾವಿಯಲ್ಲಿ 16,006 ಮತಗಳ ಲೀಡನ್ನ ಬಿಜೆಪಿ ಕೊಡ್ತು ಕಾಂಗ್ರೆಸ್ಗೆ ಅಂತ. ಬೈಲಹೊಂಗಲದಲ್ಲಿ 21,397 ಲೀಡನ್ನು ಬಿಜೆಪಿ ಪಡೆದುಕೊಳ್ತು. ರಾಮದುರ್ಗದಲ್ಲಿ 402 ಮತಗಳಿಂದ ಕಾಂಗ್ರೆಸ್ ಸ್ವಲ್ಪ ಲೀಡ್ ಕೊಡ್ತು ಬಿಜೆಪಿಗೆ. ಅದೇನೇ ಅಂತ ದೊಡ್ಡ ಇಂಪ್ಯಾಕ್ಟ್ ಆಗಲಿಲ್ಲ. ಸವದತ್ತಿಯಲ್ಲಿ 16,951 ಮತಗಳಿಂದ ಕಾಂಗ್ರೆಸ್ಸೇ ಲೀಡ್ ಕೊಡ್ತು. ಸೊ ಇದಿಷ್ಟು ಯಾರ್ಯಾರು ಎಷ್ಟೆಷ್ಟು ಲೀಡ್ ಕೊಟ್ಟರು ಅಂತ. ಆಲ್ಮೋಸ್ಟ್ ರಾಮದುರ್ಗ ಮತ್ತು ಸವದತ್ತಿ 2 ಬಿಟ್ಟುಬಿಟ್ರೆ ಉಳಿದಿದ್ದೆಲ್ಲ ಗೋಕಾಕ್, ಅರಭಾವಿ, ಬೆಂಗಳೂರು ಉತ್ತರ, ದಕ್ಷಿಣ, ಬೆಳಗಾವಿ ಎಲ್ಲ ಕಡೆ ಕೂಡ ಇದೀಗ ಬಿಜೆಪಿ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿದೆ. ಓಕೆ, ಹಾಗಾದರೆ ಓವರಾಲ್ ಅಭ್ಯರ್ಥಿಗಳು ಪಡೆದಂತಹ ಮತಗಳನ್ನು ನೋಡ್ತಾ ಹೋಗೋಣ. ಬಿಜೆಪಿ 7,56,471 ಮತಗಳನ್ನು ಪಡೆದುಕೊಂಡ್ರೆ ಓವರಾಲ್ ಕಾಂಗ್ರೆಸ್ 5,80,897 ಮತಗಳನ್ನು ಪಡೆದುಕೊಳ್ತು. ಸೊ ಲೀಡ್ ಕೊಟ್ಟಿದ್ದೆ ಇವರು 1,75,574 ಮತಗಳ ಮುನ್ನಡೆ ಅಥವಾ ಲೀಡನ್ನು ಬಿಜೆಪಿಯ ಅಭ್ಯರ್ಥಿ ಶೆಟ್ಟರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಕೊಟ್ಟರು. ಸರಿ, ಶೆಟ್ಟರ್ ಗೆಲುವಿಗೆ ಕಾರಣ ಏನು ಅಂತ ನೋಡೋಣ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗಿ ಮತ್ತೆ ಬಿಜೆಪಿಗೆ ಬಂದಂಥವ್ರು ಶೆಟ್ಟರು. ಮೋದಿ ಹೆಸರು ಬಿಜೆಪಿಯ ಭದ್ರಕೋಟೆಯಾಗಿದೆ. ಅದು ಈಗ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಿಂದುತ್ವದ ಗಟ್ಟಿ ನೆಲೆ, ಕೇಂದ್ರ ಸರ್ಕಾರದ ಸಾಧನೆಗಳು ಶೆಟ್ಟರ್ ಅವರ ಕೈ ಹಿಡಿದಿದೆ. ಮರಾಠರು ಕೇಂದ್ರದ ವಿಚಾರ ಬಂದಾಗ ಬಿಜೆಪಿಯ ಪರವಾಗಿ ನಿಂತ್ಕೊಳ್ಳೋದು ಮತ್ತು ಈ ಸಲ ಮತ್ತೊಮ್ಮೆ ಮರಾಠ ಮತದಾರರು ಚೆನ್ನಾಗೇ ಶೆಟ್ಟರ್ ಅವರು ಅನ್ನೋದಕ್ಕಿಂತ ಬಿಜೆಪಿಯ ಮೋದಿಯ ಕೈ ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ಒಗ್ಗಟ್ಟಿನ ಹೋರಾಟ ಮತ್ತು ಜಾರಕಿಹೊಳಿ ಸಹೋದರರ ಶ್ರಮ, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಹಾಗಾಗಿ ಅವರ ಶ್ರಮ ಕೂಡ ಕೈ ಹಿಡಿದಿದೆ. ಅನುಭವಿ ರಾಜಕಾರಣಿಯಾಗಿದ್ದಾರೆ ಮತ್ತು ಮಾಜಿ ಸಿಎಂ ಅನ್ನುವ ಕಾರಣಕ್ಕೂ ಕೂಡ ಮತದಾರರು ಕೈ ಹಿಡಿದಂತೆ ಕಾಣಿಸ್ತಾ ಇದೆ. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ ಸೋಲಿಗೆ ಕಾರಣ ಏನು? ಮೃಣಾಲ್ ಹೆಬ್ಬಾಳ್ಕರ್ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡಿದ್ರು, ಗೆಲ್ತೀನಿ ಅನ್ನುವ ವಿಶ್ವಾಸದಲ್ಲಿದ್ದರು. ಕೇವಲ ಪಂಚಮಸಾಲಿ ಮತಗಳ ಮೇಲೆ ಅವಲಂಬನೆ ಆಗಿದ್ರು, ಅಂದರೆ ಲಿಂಗಾಯತರ ಮತಗಳ ಮೇಲೆ. ಕಾಂಗ್ರೆಸ್ ನಾಯಕರು ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ಳದೇ ಇರೋದು ಎಲ್ಲೋ ಒಂದು ಕಡೆ ಮಗನ ಭವಿಷ್ಯಕ್ಕೆ ಪೆಟ್ಟು ಕೊಟ್ಟಂಗಾಯ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ. ಇನ್ನು ಗ್ಯಾರಂಟಿ ಯೋಜನೆಗಳು ಮತ್ತು ಅದರ ಫಲಾನುಭವಿಗಳು ಕಾಂಗ್ರೆಸ್ ಅಭ್ಯರ್ಥಿಯ ಕೈ ಹಿಡಿಲಿಲ್ಲ. ಇಲ್ಲಿ ಅನುಭವ ಇಲ್ಲದ ರಾಜಕಾರಣಿ ಅನ್ನುವಂತಹ ಹಣೆಪಟ್ಟಿ ಇತ್ತು. ಹಂಗೆ ನೋಡೋದಾದ್ರೆ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಮಗ, ಅವರಿಗೂ ಅನುಭವ ಇರಲಿಲ್ಲ. ಪ್ರಿಯಾಂಕಾ ಜಾರಕಿಹೊಳಿ ಕಿರಿಯ ಸಂಸದೆ, ಅವರಿಗೂ ಇರಲಿಲ್ಲ. ಅಂದರೆ ಇಲ್ಲಿ ಸಂಘಟಿತರಾಗಿ ಕೆಲಸ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮೋದಿ ಅಲೆಯ ಮುಂದೆ ಗ್ಯಾರಂಟಿ ಯೋಜನೆಗಳು ನಿಂತ್ಕೊಳ್ಳಿಲ್ಲ ಗಟ್ಟಿಯಾಗಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮರಾಠ ಮತದಾರರು ಕೈ ಕೊಟ್ಟಿದ್ದಾರೆ. ಬರೀ ಪಂಚಮಸಾಲಿ ಮತಗಳು ಕೈ ಹಿಡಿದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಸುಮಾರು 1,75,574 ಮತಗಳ ಮುನ್ನಡೆಯನ್ನ ಕೊಟ್ಟು ಅಥವಾ ಲೀಡ್ ಕೊಟ್ಟು ಶೆಟ್ಟರ್ ಗೆದ್ರು. ಅಲ್ಲಿ ಬೆಳಗಾವಿಯ ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಒಂದು ಬಲ ತಂದಂತ ದಿವಸ ಇದು. ಬಹಳ ದೊಡ್ಡ ಅಂತರದಲ್ಲಿ ಬಹುಶಃ ಯಾರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. 1,75,000ಕ್ಕೂ ಹೆಚ್ಚು ಮತಗಳ ಅಂತರಿಂದ ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಜನತೆಗೆ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನಾನು ಅವರಿಗೆ ಚಿರಋಣಿಯಾಗಿ
ಇರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ನಾನು ಈಗ ಈ ಕಾಂಗ್ರೆಸ್ ಪಾರ್ಟಿಯವರು ಹೊರಗಿನವರು ಮತ್ತೊಂದು ಇದನ್ನೇ ಟೀಕೆ ಟಿಪ್ಪಣಿ ಬೆಳಗಿಂದ ಅದನ್ನೇ ಮಾಡ್ತಿದ್ರು. ಆದರೆ ಅದಕ್ಕೆ ಉತ್ತರ ಏನನ್ನೋದು ಇವತ್ತಿನ ಚುನಾವಣಾ ಫಲಿತಾಂಶ. ಜಗದೀಶ್ ಶೆಟ್ಟರ್ ನಮ್ಮವರು ಇಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಮೊದಲಿಂದ ಹೇಳ್ತಾ ಇದ್ದೆ ಇದು ನನ್ನ ಕರ್ಮಭೂಮಿ ಅಂಥೇಳಿ.